ಎಲ್ಲ ಬಂಧು ಮಿತ್ರರಿಗೆ ನಮಸ್ಕಾರ. ಕರ್ನಾಟಕದ ಕೈಗಾ ಅಣು ವಿದ್ಯುತ್ ಕೇಂದ್ರ ನ್ಯೂಕ್ಲಿಯರ್ ಪವರ್. ಕೈಗಾ ಅಂದರೆ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ಪ್ರಸಿದ್ಧ ಹಳ್ಳಿ. ಪರಮಾಣು ವಿದ್ಯುತ್ ಸ್ಥಾವರ ಕೈಗಾ ಆಟೋಮೆಟಿಕ್ ಪವರ್ ಸ್ಟೇಷನ್. ಇದು ಕಾಳಿ ನದಿ ತೀರದಲ್ಲಿದೆ. ಭಾರತದ ಪ್ರಮುಖ ಅಣು ವಿದ್ಯುತ್ ಕೇಂದ್ರಗಳಲ್ಲಿ ಪರಮಾಣು ಶಕ್ತಿಯ ವಿದ್ಯುತ್ ಉತ್ಪಾದನೆ ಮಾಡಲಾಗುತ್ತದೆ. ಭಾರತದ ಶುದ್ಧ ಇಂಧನ ಉತ್ಪಾದನೆಯಲ್ಲಿ ದೊಡ್ಡ ಹೆಜ್ಜೆ ಆಗಿದೆ. ಕೈಗಾ ಕೇಂದ್ರದಲ್ಲಿ 2 ಹೊಸ ವಿದ್ಯುತ್ ಉತ್ಪಾದನಾ ಕೈಗಾ 5, ಕೈಗಾ 6 ಹೊಸ ಯೋಜನೆ ಪ್ರಾರಂಭಿಸಿವೆ. ಕೈಗಾ ಅಣು ವಿದ್ಯುತ್ ಕೇಂದ್ರ ಇಂಧನ ಯೋಜನೆಯ ಭಾಗವೂ ಕೂಡ. ಅಣು ವಿದ್ಯುತ್ ಹೆಚ್ಚು ಪ್ರಮಾಣದ ಕಲ್ಲಿದ್ದಲು ವಾತಾವರಣಕ್ಕೆ ಯಾವುದೇ ಹಾನಿಕಾರಕ ಹೊಗೆ ಬಿಡದಿರುವುದು ಉತ್ಪಾದನೆ ಆಗುವುದರಿಂದ ಹೆಚ್ಚು ಮೌಲ್ಯಯುತ ಆಗಿದೆ. ಅಣು ವಿದ್ಯುತ್ ಒಮ್ಮೆ ಪ್ರಾರಂಭ ಆದರೆ ಹೊಗೆ, ಇಂಗಾಲದ ಡೈಆಕ್ಸೈಡ್ ಅಂದರೆ ವಾಸನೆ ಇಲ್ಲದ ರಾಸಾಯನಿಕ ಅನಿಲ ಗಾಳಿಗೆ ಬಿಡುವುದಿಲ್ಲ. ಕಾರ್ಖಾನೆಗಳು, ರೈಲುಗಳು, ಮನೆಗಳು, ಆಸ್ಪತ್ರೆಗಳು ನಡೆಸಲು ಶುದ್ಧ ಇಂಧನದ ಅವಶ್ಯಕತೆ ಇದೆ. ಉರಿಯುವ ವಸ್ತು ಕೈಗಾ 3 ಪ್ರಮುಖ ಕಾರ್ಯ ನಿರ್ವಹಿಸಲು ಮುಂದಾಗಿದೆ. ವಿದ್ಯುತ್ ಪೂರೈಕೆ ಹೆಚ್ಚಿಸುವುದು, ಶುದ್ಧ ಇಂಧನ ಬಳಸುವ ಹಾಗೆ ಮಾಡುವುದು, ಕೌಶಲಗಳ ಮೂಲಕ ಆಧುನಿಕ ಅಣು ತಂತ್ರಜ್ಞಾನ ರೂಪಿಸುವುದು. ಕರ್ನಾಟಕದಿಂದ ಭಾರತಕ್ಕೆ ವಿದ್ಯುತ್ ಪೂರೈಕೆ ಮಾಡುವುದರಲ್ಲಿ ಹೊಸ ಹೆಜ್ಜೆ ಇಡುತ್ತಿರುವುದು ಪ್ರಾಯೋಗಿಕ ಹೆಜ್ಜೆ ಆಗಿದೆ. ಅಣು ವಿದ್ಯುತ್ ಕೇಂದ್ರ ಭಾರತದ ವಿದ್ಯುತ್ ಪೂರೈಕೆಯ ಪ್ರಬಲ ಆಧಾರ ಆಗುವ ಗುರಿ ಹೊಂದಿದೆ. ವಿಕಸಿತ ಭಾರತ ಪರಮಾಣು ಇಂಧನ ಯೋಜನೆ ಅಡಿ ವಿದ್ಯುತ್ ಉತ್ಪಾದನೆ ಮಾಡುವುದರಲ್ಲಿ ದೊಡ್ಡ ಯೋಜನೆಯ ಭಾಗ ಆಗಲಿದೆ. ಏನೇ ಮಾಡಿದರೂ ಕೆಲಸ ಕಾರ್ಮಿಕರು ಶುಚಿತ್ವದ ಬಗ್ಗೆ ಗಮನ ಕೊಡಬೇಕು. ಕೈಗಾ ಸ್ಥಾವರ ಹಸಿರು ಪರಿಸರ ಕಾಡಿನ ಮಧ್ಯೆ ಇರುವುದರಿಂದ ಅಲ್ಲಿಯ ಕಾರ್ಮಿಕರು ಸುರಕ್ಷಿತ ಬಟ್ಟೆ, ಸ್ವಚ್ಛತೆಯ ಬಗ್ಗೆ ಅರಿವು ಮಾಡುವುದು, ಅಲ್ಲಿಯ ನಿಯಮ ಪಾಲಿಸುವುದು ಅವಶ್ಯಕ. ದಕ್ಷಿಣ ಭಾರತದ ಅತಿ ದೊಡ್ಡ 2ನೇ ವಿದ್ಯುತ್ ಸ್ಥಾವರ ಆಗಲಿದೆ. ಬಂಧುಗಳೇ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.